ಹಾಯ್ ಹೇಳಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ರಾಮಾಯಣ ಟ್ರೈಲರ್ ನೋಡಿದ ಮೇಲೆ ಎಲ್ರಿಗೂ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ಸೊ ಆ ಕನ್ಫ್ಯೂಷನ್ ಏನು ಅಂತ ಎಲ್ರಿಗೂ ಕೂಡ ಒಂದು ಗೊತ್ತಿರುವಂಥದ್ದು, ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ಇಲ್ಲಿ ಶ್ರೀ ಹನುಮಾನ್ ಸ್ವಾಮಿ ಅಂದರೆ ಆಂಜನೇಯ ಏಕೆ ಕಾಣಿಸ್ಕೊಂಡಿಲ್ಲ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಒಬ್ಬರು ಕಾಮೆಂಟ್ ಕೂಡ ಮಾಡಿದರು ನನಗೆ ಇದ್ರ ಬಗ್ಗೆ, ನೀವು ಕರೆಕ್ಟಾಗಿ ರಿಯಾಕ್ಷನ್ ಮಾಡಿಲ್ಲ ಆ್ಯಂಡ್ ಅದ್ರ ಜೊತೆಗೇ ಇದರಲ್ಲಿ ಒಂದು ಮೇನ್ ಕ್ಯಾರೆಕ್ಟರನ್ನೇ ಮಿಸ್ ಮಾಡಿದ್ದಾರೆ, ಅವರು ಮಿಸ್ ಮಾಡಿದ್ದಾರೆ, ನೀವು ಹೇಳೋದು ಮಿಸ್ ಮಾಡಿದ್ದೀರಾ ಅಂತ. ಸೊ ಏನು ಕತೆ, ಏನು ವಿಚಾರ, ಏನೇನು ನಡೆಯುತ್ತೆ ರಾಮಾಯಣದಲ್ಲಿ, ಸೊ ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಬಹುಶಃ ರಾಮಾಯಣ ಸಿನಿಮಾ ನನಗನ್ಸೋ ಪ್ರಕಾರವಾಗಿ ಅನ್ನೋದಕ್ಕಿಂತ ಈಗ ಆಡಿಯನ್ಸ್ ಎಲ್ಲರೂ ಕೂಡ ಕಾಯ್ತಾ ಇರೋದು ರಾವಣನ ಕ್ಯಾರೆಕ್ಟರು, ಅದು ಯಶ್ ಅವರ ಒಂದು ಪಾತ್ರವನ್ನು ನೋಡಲಿಕ್ಕೆ. ಸೊ ಈ ಒಂದು ಟ್ರೈಲರ್ ನೋಡಿದಾಗೆ ಗೊತ್ತಾಗುತ್ತೆ. ಸೊ ಯಾಕೆ ಅಂತಂದರೆ ಎಂಟ್ರೆನ್ಸಲ್ಲಿ ಎಂಟ್ರಿಂಗ್ ಆಫ್ ಟ್ರೈಲರಲ್ಲಿನೇ ಯಶ್ ಅವರನ್ನು ತೋರಿಸಿದ್ದಾರೆ. ಸೊ ಈ ಒಂದು ಸಿನಿಮಾ ಇಂಪ್ರೆಷನ್ನು ನಾನು 70% ಹೇಳ್ತೀನಿ ಕೇಳಿ. 70% ಸಿನಿಮಾ ಇಂಪ್ರೆಷನ್ ಆಫ್ ಯಶ್ ಅವ್ರ ಮೇಲೇ ಈ ಸಿನಿಮಾ ಇದೆ ರಾಮಾಯಣ, ಅದರಲ್ಲಿ ಯಾವುದೇ ಒಂದು ಡೌಟ್ ಅನ್ನೋದೇ ಇಲ್ಲ. ಸೊ ನಾನು ಹೇಳೋದು ಏನಪ್ಪ ಅಂತಂದರೆ, ಈ ಒಂದು ಟ್ರೈಲರ್ ನೋಡಾದ್ಮೇಲೆ ನಮಗೆಲ್ಲ ಅನಿಸುತ್ತೆ, ತುಂಬ ಜನ ಕ್ವೆಶನ್ ಕೂಡ ಮಾಡಿದ್ದಾರೆ, ಆಂಜನೇಯ ಸ್ವಾಮಿ ಮಾರುತಿ ಎಲ್ಲಿ ಅಂತ ಎಲ್ಲರೂ ಕೂಡ ಕನ್ಫ್ಯೂಷನ್ ಇದೆ. ಸೊ ಈ ಸಿನಿಮಾ ಬಂದ್ಬಿಟ್ಟು 2 ಪಾರ್ಟಲ್ಲಿ ಬರ್ತಾ ಇರುವಂಥದ್ದು. ಸೊ ಈ ದೀಪಾವಳಿಗೆ ಬರ್ತಾ ಇರುವಂಥ ಒಂದು ಪಾರ್ಟ್ 1 ಆದರೆ, ಸೊ ನೆಕ್ಸ್ಟ್ ದೀಪಾವಳಿಗೆ ಪಾರ್ಟ್ 2 ಬರ್ತಾ ಇದೆ. ಸೊ ಈ ಒಂದು ಪಾರ್ಟ್ 2 ಒಂದು ಸೆಷನ್ ಏನಿದೆ, ಸೊ ನಾವೀಗೇನು ನೋಡಿದ್ವಿ ಫಸ್ಟ್ನೇ ಒಂದು ಟ್ರೈಲರು, ಸೊ ಇದು ಜಸ್ಟ್ ಫಾರ್ ಪಾರ್ಟ್ 1 ಮಾತ್ರ. ಸೊ ಈ ಒಂದು ಪಾರ್ಟ್ 1ನಲ್ಲಿ ಆಂಜನೇಯ ಸ್ವಾಮಿ ಕಾಣಿಸ್ಕೊಳ್ದೆ ಇದ್ರೂ ಕೂಡ ನನಗನ್ಸೋ ಪ್ರಕಾರವಾಗಿ, ನಾನು ಥಿಂಕ್ ಮಾಡಿರೋ ಪ್ರಕಾರವಾಗಿ, ಸೊ ಸಿನಿಮಾ ಎಂಡಲ್ಲಿ ಎಂಟ್ರಿ ಆಗುತ್ತೆ. ಸಿನಿಮಾ ಎಂಡಲ್ಲಿ ಒಂದು ಭರ್ಜರಿ ಆದಂಥ ಆಂಜನೇಯ ಸ್ವಾಮಿಯ ಒಂದು ಎಂಟ್ರಿ ಆಗುತ್ತೆ. ಸೊ ಅಲ್ಲಿಂದ ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ನಾನು ಥಿಂಕ್ ಮಾಡಿರುವಂಥದ್ದು. ಪ್ರಾಬಬಲಿ ಅದೇ ರೀತಿಯಾದಂಥ ಒಂದು ಟೀಮ್ ಅವರು ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು. ಸೊ ಈ ಒಂದು ಪಾರ್ಟ್ 1ನಲ್ಲಿ ಏನು ನೋಡ್ತೀವಿ, ಇದರಲ್ಲಿ ಆಂಜನೇಯ ಸ್ವಾಮಿ ಎಂಟ್ರಿ, ಮಾರುತಿ ಎಂಟ್ರಿ ಖಂಡಿತವಾಗ್ಲೂ ಇದರಲ್ಲಿ ಇರೋದಿಲ್ಲ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಕೇಳಿ ಬಂದಿರುವಂಥದ್ದು. ಸೊ ಅದೇ ಹೇಳಿದ್ನಲ್ಲ, ಸಿನಿಮಾದ ಒಂದು ಕ್ಲೈಮ್ಯಾಕ್ಸಲ್ಲಿ ಪಾರ್ಟ್ 1ನಲ್ಲಿ ಎಂಟ್ರಿ ಆಗಬಹುದು. ಸೊ ಅಲ್ಲಿಂದ ನೆಕ್ಸ್ಟು ನೋಡುವಂಥ ಒಂದು ಸಾಧ್ಯತೆಗಳು ನೆಕ್ಸ್ಟ್ ಪಾರ್ಟ್ 2ಅಲ್ಲಿ ನಮಗೆ ಸಿಗುತ್ತೆ. ಸೊ ಇದೊಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ಸೊ ಎಷ್ಟೋ ಜನ ಕಾಮೆಂಟ್ ಮಾಡಿದರೆ, ಒಬ್ರಿಗೆ ನಾನು ಕಾಮೆಂಟ್ ಕೂಡ ಮಾಡಿದ್ದೆ, ಅವ್ರು ನನಗೆ ಸಾರಿ ಕೂಡ ಕೇಳಿದರು. ಸಾರಿ ಕೇಳೋ ನೆಸೆಸಿಟಿ ಏನಿಲ್ಲ. ಸೊ ಗೊತ್ತಿಲ್ಲ ಅಂತಂದರೆ ಸೊ ತಿಳಿಸ್ತಾ ಇದ್ದೀನಿ ಅಷ್ಟೇ, ಅದರಲ್ಲಿ ಏನು ತೊಂದರೆ ಏನಿಲ್ಲ. ಫೈನಲ್ ಆಗಿ ರಾಮಾಯಣಕ್ಕೆ ಒಂದು ಅದ್ಭುತವಾದಂಥ ಒಂದು ಕ್ರೇಜ್ ಅಂತೂ ಕ್ರಿಯೇಟ್ ಆಗಿಬಿಟ್ಟಿದೆ. ಅದರಲ್ಲೂ ನಾನು ಆಗಲೇ ಹೇಳಿದಾಗೆ ಇಂಪ್ರೆಷನ್ ಆಫ್ 70% ಯಶ್ ಅವ್ರ ಮೇಲೇ ಇದೆ. ಸೊ ರಣಬೀರ್ ಕಪೂರ್ ಅವರು ನೋಡಬೇಕು ಅಂತ ಇದ್ದಾರೆಲ್ಲೋ ಗೊತ್ತಿಲ್ಲ, ಬಟ್ ಯಶ್ ಅವರ ಕ್ಯಾರೆಕ್ಟರ್, ರಾವಣ ಕ್ಯಾರೆಕ್ಟರನ್ನು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋವಂಥದ್ದು ತುಂಬ ಜನಕ್ಕಿದೆ. ಸೊ ಎಸ್ಪೆಷಲಿ ನನಗೂ ಕೂಡ ಆ ಒಂದು ವೇಟಿಂಗ್ ಲಿಸ್ಟಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ವರ್ಷದಲ್ಲಿ ಮತ್ತು ನಾನು ಹೇಳ್ತಾ ಇದ್ದೀನಿ, ಡಬಲ್ ಧಮಾಕ. ಏನಕ್ಕೆ ಡಬಲ್ ಧಮಾಕ ಅಂತಂದರೆ, ಯಶ್ ಅವರನ್ನು ನಾವು ಟಾಕ್ಸಿಕಲ್ಲೂ ಕೂಡ ನೋಡ್ಬೋದು ಆ್ಯಂಡ್ ಅದ್ರ ಜೊತೆಗೆ ರಾಮಾಯಣದಲ್ಲೂ ಕೂಡ ನೋಡ್ಬೋದು. ಆ್ಯಂಡ್ ಇನ್ನೊಂದೇನು ಅಂದರೆ, ಅದ್ರ ನೆಕ್ಸ್ಟ್ ಇಯರು ಮತ್ತೆ ಪಾರ್ಟ್ 2ಅಲ್ಲೂ ಮತ್ತು ರಾಮಾಯಣದಲ್ಲಿ ಮತ್ತೆ ನಾವು ನೋಡ್ಬೋದು ಅಂತಂತ ಒಂದು ಚಾನ್ಸಸ್ಗಳು ಇರೋದು ಒಂದು ಖುಷಿ ತರ್ತಿರುವಂಥ ಒಂದು ವಿಚಾರ. ಸೊ ನಾನು ಹೇಳೋದೇನಪ್ಪ ಅಂತಂದರೆ, ಈ ಒಂದು ಸಿನಿಮಾ ಒಂದು ಗ್ರ್ಯಾಂಡ್ ಆಗಿ ಒಂದು ಗ್ಲೋಬಲಿ ರಿಲೀಸ್ ಮಾಡಲಿಕ್ಕೆ, ಅಂದರೆ ಇದು ವರ್ಲ್ಡ್ ವೈಡಲ್ಲಿ ಒಂದು ದೊಡ್ಡದಾಗಿ ಸೌಂಡ್ ಮಾಡಲಿಕ್ಕೆ ಈ ಸಿನಿಮಾನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಬಹುಶಃ ಈ ಒಂದು ಸಿನಿಮಾ ಒಂದು ಮಿರಾಕಲ್ ಆಫ್ ಸಿನಿಮಾ ಆಗೋದರಲ್ಲಿ ಡೌಟೇ ಇಲ್ಲ ಒಂದು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಲಿ. ಸೊ ಅಷ್ಟೊಂದು ಅದ್ಭುತವಾಗಿ ವಿಜುವಲ್ಸ್ಗಳು ಬಂದಿರುವಂಥದ್ದು, ಅದ್ಭುತವಾದಂಥ ಒಂದು ಸೌಂಡ್ ಆಗಿರ್ಬೋದು, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಮತ್ತು ರಾಮಾಯಣವನ್ನು ಈಗಿನ ಜನ್ರೇಷನ್ಗೆ ತೋರಿಸುವಂಥ ಒಂದು ಪ್ರಯತ್ನ ಏನಿದೆ, ಅದಂತೂ ದೊಡ್ಡ ಮಟ್ಟಿಗೆ ಈ ಸಿನಿಮಾದ ಮೂಲಕವಾಗಿ ಟೀಮ್ ಅವ್ರು ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫೈನಲಿ ವೇಟಿಂಗ್ ಫಾರ್ ರಾಮಾಯಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರಿಗೆಲ್ಲ ಈ ಒಂದು ವಿಚಾರ ಗೊತ್ತಿತ್ತು ಮುಂಚೆನೇ, ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ರಾಮಾಯಣ ಒಂದು ಸಿನಿಮಾಗೆ ನೀವೆಲ್ಲ ಎಷ್ಟು ಮಟ್ಟಿಗೆ ವೇಟ್ ಮಾಡ್ತಾಯಿದ್ದೀರಾ. ಆ್ಯಂಡ್ ಇದೇ ಮತ್ತೆ ನಾನು ಹೇಳೋದು ಬೇಡ, 26ಕ್ಕೆ ಟಾಕ್ಸಿಕ್ ಕೂಡ ಬರ್ತಾ ಇದೆ ಯಶ್ ಅವ್ರದ್ದು. ಸೊ ಅದು ಆಗ್ತಿದ್ದಂಗೆ ಎಲ್ಲರೂ ನೆಕ್ಸ್ಟ್ ವೇಟಿಂಗಲ್ಲಿರೋದು ರಾಮಾಯಣ. ಸೊ ವೇಟಿಂಗ್ ಫಾರ್ ಟಾಕ್ಸಿಕ್ ಆ್ಯಂಡ್ ರಾಮಾಯಣ ಅಂತ ಹೇಳ್ತಾ, ಸೊ ಇದೊಂದು ಚಿಕ್ಕ ವಿಡಿಯೋ ಆಗಿತ್ತು. ಸೊ ಇದು ಈ ಒಂದು ವಿಚಾರ ತಿಳಿಸ್ತೀನಿ ಅಂತ ಹೇಳ್ತಾ ಆ್ಯಂಡ್ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.